ಕೃಷ್ಣನೊಬ್ಬ ಅದಮ್ಯ ಮಗು, ಓರ್ವ ಪ್ರೇಮಮಯಿ ತುಂಟ, ಮೋಹಕ ಕೊಳಲು ವಾದಕ, ಸುಲಲಿತ ನಾಟ್ಯಗಾರ, ಓರ್ವ ಆಕರ್ಷಕ ಪ್ರೇಮಿ, ನೈಜ ವೀರಯೋಧ, ತನ್ನ ಶತ್ರುಗಳ ಪಾಲಿನ ನಿರ್ದಯ ಪರಾಕ್ರಮಿ, ಪ್ರತಿಯೊಂದು ಮನೆಯಲ್ಲೂ ಒಂದು ಭಗ್ನ ಹೃದಯವನ್ನು ಉಳಿಸಿ ಹೋದ ಪುರುಷ, ಒಬ್ಬ ಚತುರ ರಾಜನೀತಿಜ್ಞ, ಓರ್ವ ಪರಿಪೂರ್ಣ ಸಜ್ಜನ, ಒಬ್ಬ ಅತ್ಯುನ್ನತ ಸ್ತರದ ಯೋಗಿ ಮತ್ತು ದೈವದ ಅತ್ಯಂತ ವರ್ಣಮಯ ಅವತಾರವಾಗಿದ್ದಾನೆ. ಕೃಷ್ಣ ಎಂದು ಹೇಳುವ ಪ್ರಜ್ಞೆಯು ನಮ್ಮನ್ನು ಸ್ಪರ್ಶಿಸಬೇಕು ಎಂದು ನಾವು ಬಯಸಿದರೆ ನಮಗೆ ಬೇಕಾಗಿರುವುದು ಲೀಲೆ, ಒಂದು ವಿನೋದಮಯ ಹರ್ಷೋಲ್ಲಾಸದ ಮಾರ್ಗ. ಕೃಷ್ಣನ ಜೀವನದ ಪೂರ್ವಭಾಗದ ಸಾರವೆಂದರೆ ಒಂದು ಇಡೀ ಸಮುದಾಯವನ್ನು ತನ್ನ ಕುರಿತಾದ ಆನಂದದ ಹುಚ್ಚಿಗೆ ಒಳಪಡಿಸಿದ್ದು. ಅವನ ಅತ್ಯಂತ ಮೋಹಕ ನೋಟಗಳು, ಅವನ ಆಕರ್ಷಕ ಮುಗುಳುನಗೆ, ಅವನ ಕೊಳಲು ಮತ್ತು ತನ್ನ ನಡಿಗೆಯಲ್ಲಿನ ನೃತ್ಯದಿಂದ ಅವನು ಜನರನ್ನು ಅವರಿಗೆ ತಿಳಿಯದ ಒಂದು ನವೀನ ರೀತಿಯ ಉನ್ಮಾದದಲ್ಲಿ ಮುಳುಗಿಸಿದ. ಕೃಷ್ಣನು ಹುಟ್ಟಿದ ದಿನದಿಂದ ಜನರು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದರು. ಅವನು ಅನೇಕ ಅಪಾಯಕಾರಿ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬಂದರೂ ತನ್ನ ಜೀವನದಲ್ಲಿ ನಲಿದಾಡುತ್ತಾ ಸಾಗಿದ. ಈ ಗುಣವೇ ಅವನನ್ನು ಭಾರತದ ಸಾಂಸ್ಕೃತಿಕ ಮೌಲ್ಯಗಳ ಅವಿಭಾಜ್ಯ ಅಂಗವನ್ನಾಗಿಸಿದೆ.